ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕೆ ಮೊದಲು ಏನು ಬೇಕಪ್ಪ ಅಂತಂದ್ರೆ ಅಳ್ಳಿಟ್ಟು ತಂಬಿಟ್ಟು ಇವು ಎರಡು ಆದ್ರೆ ಆಯ್ತು ನೋಡ್ರಿ. ಅದಕ್ಕೆ ಮೊನ್ನೆ ಅಂತೂ ಅಳ್ಳಿಟ್ಟು ಆಯಿತು. ಈಗ ತಂಬಿಟ್ಟಿನ ವಿಡಿಯೋ ಬರ್ಲಿಕ್ಕತ್ತದ ನೋಡ್ರಿ. ನಿಮ್ಮ ಮನೆಯೊಳಗೆ ಏನೇನಾದು ಅಂತ ರೆಡಿ ಆದು ಹಬ್ಬಕ್ಕೆ ಅಂತೇಳಿ ತಿಳಿಸೋದು ಮರಿಬೇಡ್ರಿ. ನಾ ಏನೇನು ಹಬ್ಬಕ್ಕೆ ರೆಡಿ ಮಾಡ್ತೀನಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಬೆಲ್ಲ ನೋಡಿ ಎಷ್ಟು ಆರ್ಗ್ಯಾನಿಕ್ಲ, ಆಮೇಲೆ ಸಣ್ಣ ಎಷ್ಟು ಜಲ್ದಿ ಆಗ್ತದೆ ತೋರಿಸ್ತೀನಿ. ಅಷ್ಟು ಇಡ್ತೀನಿ. ಮೊದಲು ಎಲ್ಲಿ ಹೋಗ್ಬಿಟ್ಟೆ ಅಂದ್ರೆ ಈಸಿ ಆಗ್ತದೆ. ಹೌದು ನೋಡಿ ಸ್ಮೂತ್. ಇದು ಫ್ರೆಶ್ ಪ್ಯೂರ್ ಅಂದ್ರೆ ಆರ್ಗ್ಯಾನಿಕ್ ಪ್ಯೂರ್ ಇತ್ತಂದ್ರೆ ಫುಲ್ ಪುಡಿ ಮೆತ್ತಗೆ ಎಷ್ಟು ನೋಡಿ ಸಾಫ್ಟ್. ಪೌಡ್ರ್ ಫುಲ್ ಆರ್ಗ್ಯಾನಿಕ್ ಬೆಲ್ಲ ಖರೇನಿ ಭಾಳ ಟೇಸ್ಟು ಡಿಫ್ರೆಂಟ್ ಅದ. ಅಂದ್ರೆ ನಾವು ಉಳಿದೆಲ್ಲ ಬೆಲ್ಲ ನೋಡ್ತೀವಲ್ರಿ, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ ತಿಂದು ನೋಡಿದ ತಕ್ಷಣವೇ. ಅದಕ್ಕೆ ಈ ಅಂಗಡಿದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವರು ಪಾರ್ಸಲ್ ಕಳಿಸ್ತಾರಂತ, ಅದಕ್ಕೆ ನಾವು ತರೋ ಮುಂದೆ ಕೇಳ್ಕೊಂಡು ಬಂದೆ ಇದು ಪಾರ್ಸಲ್ ಕಳಿಸ್ತೀರೇನಂತ. ಅದಕ್ಕೆ ನಿಮ್ಗೆ ಯಾರಿಗಾರೆ ಅವಶ್ಯಕತೆ ಇದ್ರೆ ಹೇಳಕ್ಕಂತ್ರಿ. ಮೊದಲೆಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಇವೆಲ್ಲ ರೆಡಿ ಇಟ್ಕೊಂಡು ಮಾಡ್ಲಿಕ್ಕತ್ರ ಭಾಳ ಹೊತ್ತು ಹತ್ತಂಗೆ ಏನಿದು. ಹೌದು, ರೆಡಿ ಇತ್ತಂದ್ರೆ ಫಾಸ್ಟ್. ಏಲಕ್ಕಿ ಪುಡಿ, ಎಳ್ಳು. ಪಂಚಮಿ ಬಂತು ಸನಿ ಸನಿಕ, ನಮ್ಮ ಬಣ್ಣ ಬರಲಿಲ್ಲ ಕರಿಲಾಕ. ಎಳ್ಳೆಲ್ಲ ಚಂದಾಗಿ ಬಿಸಿ ಮಾಡಿ ತಕೊಂಡ್ಬಿಡ್ತೀನಿ, ಅಂದ್ರೆ ಚಟಪಟ ಅನ್ನಿಸ್ತೀನಿ. ಮೊದಲು ಜೇನುತುಪ್ಪದ ಬಾಟಲ್ ಬುಟ್ಟಿಲೆ ಕಾಯವಲ್ತೆ ಚಟಪಟ ಅದವಲ್ಲ. ನೀವು ಅಷ್ಟು ಬಿಸಿ ಮಾಡಿ ತಕ್ಕೋತೀನಿ. ಯಾಕೆ ಗೊತ್ತೇನು? ಮತ್ತೊಂದಿಷ್ಟು ಪುಟಾಣಿ ವಡಿ ಮಾಡ್ಲಿಕ್ಕೆ ಆಗ್ತದ. ಮತ್ತು ಹಂಗೆ ತಂಬಿಟ್ಟು ಕಳಿಸೋದಿರ್ತದಲ್ಲ, ಹಿಂಗಾಗಿ ಯಾರಿಗಾರಿ ಕೊಡೋದು ಮಾಡೋದು ಭಾಳ ಇರ್ತಾವೆ. ತಂಬಿಟ್ಟು ಇನ್ನೂಕ್ಕಿಂತ ಹೆಚ್ಚು ಕೊಡೋದು ಜಾಸ್ತಿ ಇರ್ತಾವೆ. ಹಂಗಾಗಿ ಎಲ್ಲಾರ ಮನ್ಯಾಗ ಹಂಗೆ ಇರ್ತಿ. ಸ್ವಲ್ಪ ಬಿಸಿ ಮಾಡೋದು ಭಾಳ ಇಲ್ಲ. ಯಾಕೆ ಜಾಸ್ತಿ ಯಾಕಮ್ಮ? ಈ ಕ್ಲೈಮೇಟಿಗೆ ಇದು ಬಾದ ಈ ತಂಪು ಕ್ಲೈಮೇಟ್ ಇರ್ತದಲ್ಲ, ಮಳೆಗಾಲ, ಹೊಸ ನೀರು ಬರ್ತಿರ್ತಾವೆ. ಬರೀ ಪುಟಾಣಿ ನೀರು ಕುಡಿಯೋದು ಮತ್ತೆಲ್ಲ ಅದಕ್ಕೆ ಲೂಸ್ ಅಂತ ತಿಳ್ಕೊ ದಿನ.
ನವ್ಯ ಅಕ್ಕವ್ರು ಏನೋ ಮಾಡ್ಲಿಕ್ಕತ್ತಾರ. ಕೊಬ್ಬರಿ ತಂಬಿಟ್ಟು ಕೊಬ್ಬರಿ ಸಣ್ಣ ಇರಲಿ. ದೊಡ್ಡ ದೊಡ್ಡ ಹೆರದ್ರ ನೀ ತಿಂತೀನಪ್ಪ ಅದ್ರೊಳಗೆ. ದೊಡ್ಡ ದೊಡ್ಡ ಹೆರದ್ರ ಜಲ್ದಿ ಗುಡ್, ವೆರಿ ಗುಡ್. ಮಾಡಿ ಸಾಕಿಲ್ಲ. ಹಾಕಿ ಇನ್ನೊಂದು ಎಷ್ಟಾಯ್ತು ಅದೊಂದು ಕೆಲ್ಬಿಡಿ 2 ಕಟ್ಟಿ ನೋಡುವ. ಇಷ್ಟು ಬೆಲ್ಲ ಕರಗಿಸ್ಕೊಂಡು ಪುಟಾಣಿ ಪುಡಿ ಆಮೇಲೆ ಎಳ್ಳು ಹಾಕಿ ಕಲಿಸ್ಬಿಡ್ದು. ಇಷ್ಟೇ ತಂಬಿಟ್ಟೆ ನಮ್ಮ ಭಾಳ ಈಸಿ ಐತಿ. ತಂಬಿಟ್ಟು ಉಂಡಿ ಅಷ್ಟು ಈಸಿ ಯಾವುದೂ ಇಲ್ಲ. ನೋಡ ಇದು ಬೆಲ್ಲ ಕರಗಿಸ್ಕೊತೀವಿಲ್ಲಪ್ಪಿ. ಇದು ಅಳತಿನೇ ಇಲ್ಲ ಆಕ್ಚುಲಿ. ಎಷ್ಟು ಹಿಟ್ಟು ಹಿಡಿತದಲ್ಲ ಇದ್ರೊಳಗೆ ಅಷ್ಟು ಹಿಟ್ಟು ಹಾಕಿ ಉಂಡಿ ಕಟ್ಟಿ ಬಿಡುದು ನೋಡು. ನವ್ಯ ನೀನ್ ಕೊಬ್ಬರಿ ಹೆರಿದ್ ಮುಗಿತಾ ಇಲ್ಲ, ಅಗಾಳಂತ್ರ ಹೆರ್ಕೋತೆ ಕೂತಿ. ಕೆಲಸ ಅಂದ್ರೆ ಕೊಬ್ಬರಿ ಸಣ್ಣ ದೊಡ್ಡ ದೊಡ್ಡ ಅಂದ್ರೆ ನಿಮ್ಗೆ ಕರೆಗ ಎಲ್ಲ ಅಲ್ಲ ಏನಾರ ಒಂದ್ ಹೇಳಿಕ್ ಬಂದ್ರೆ ಈಗಿನ ಹುಡುಗರು ಅಲ್ಲ ಇದು ಕೊಬ್ಬರಿ ಎಷ್ಟು ಕಷ್ಟದ ಕೆಲಸ ಬರ್ತದೆ. ಅಲ್ಲ ನನಗ್ ಗೊತ್ತದ. ಅಲ್ಲ ನೀ ಏನ್ರಿ ಹೇಳ, ಈಗಿನ ಹುಡುಗರು ಅಂತ ಅನ್ಕೋತ್ ಬಂದೇ ಬಿಡ್ತಾರ ಪೇರೆಂಟ್ಸ್. ಅದು ಯಾಕೆ ಗೊತ್ತದ, ನಮಗೆ ನಿಮ್ಮ ಏಜ್ನಾಗ ಹೆಂಗಿರ್ತಿದ್ವಿ, ಏನು ಹೇಳಿದ್ರು ಮಾಡೇಬೇಕು ಹಿಂಗೆ. ಆಮೇಲೆ ಡಿಫಿಕಲ್ಟ್ ಅನ್ನಿಸ್ತಿದ್ದಿಲ್ಲ ನಮಗೆ. ಈಗೆಲ್ಲಾನು ಯಪ್ಪ ಅಂತಿಲ್ಲ. ಅದಕ್ಕೆ ನಮ್ಗೆ ಇಲ್ಲ, ಈಗ ನಾವ್ ಹೆಂಗ ಎಲ್ಲಾನು ಈಸಿ ವೇ ಫೈಂಡ್ ಮಾಡ್ತೀವಿ. ಅದೇ ನಾವು ಮಾಡ್ಲೇಬೇಕಲ್ಲ. ಇದ್ರಾಗ ಈಸಿ ವೇ ಫೈಂಡ್ ಮಾಡ್ಲಿಕ್ಕೆ ಏನೂ ಇಲ್ಲ. ಇದು ಹೆಡ್ದದ್ ಹಾಕಿದ್ರೇನೆ ಚಂದ. ಮಿಕ್ಸರ್ ಹಾಕಿದ್ರೆ ಇದು ಬ್ಯಾರನೇ ಆಗ್ಬಿಡ್ತದೆ ಕೊಬ್ಬರಿ. ಈಸಿ ವೇ ಫೈಂಡ್ ಮಾಡ್ಕೊಂಡು ಯಾಕಂದ್ರೆ ಅವೈಲಬಿಲಿಟಿ ಜಾಸ್ತಿ ಅವ. ಏನ ಮಾಡ್ತಿದ್ರು ಬರೇ ಒಂದ್ ಪಾಕ್ ಅಂತೀವಿ. ಆಕ್ಚುಲಿ ಪಾಕ್ ಅಂತ ಅಲ್ಲ, ಇದಿಷ್ಟು ಕರಗಿಸುದು ನೋಡಪ್ಪಿ. ಏನ್ ಹೇಳಿ ಒಟ್ಟ ಅಂದ್ರ ಕೊಬ್ಬರಿ ಸಾರಿ ಏನಿದು ಬೆಲ್ಲದ ವಡಿ ಕರಣಿ ಇರಬಾರ್ದು. ಕರಣಿ ಇರಬಾರ್ದು. ಇಷ್ಟು ಹಿಂಗ್ ಕರಗಿಸ್ಕೊಡುದು. ಒಂಚೂರು ಬಿಸಿ ಮಾಡ್ಕೊಂಡು ತೆಗೆದ್ಬಿಡುದು ಅಷ್ಟೇ ನೋಡಿ. ಅಲ್ಲೇನು ಉಪಕರಣೆ ಹೊಳಿಲಿಗತ್ತಾವ ನೋಡ. ಎಲ್ಲ ನಾಳೆ ಅಷ್ಟು ತಯಾರಿ ಇಲ್ಲ. ಈಗೆಲ್ಲ ಶ್ರಾವಣ ಪೂರ್ಣ ಹಬ್ಬದ್ದು ಚಕ್ಲಿ ಅದು ಯಾವಾಗ ಮಾಡೋಣ? ನಾಳೆ ಮಾಡೋಣ. ಮಧ್ಯಾಹ್ನ ಸ್ಕೂಲಿಂದ ಬಂದ್ಮೇಲೆ ಸ್ಯಾಟರ್ಡೇ, ನಾಳೆ ಫ್ರೈಡೇ. ಚಕ್ಲಿ ಸ್ಯಾಟರ್ಡೇ ಸಂಡೇ ಮಾಡ್ಬೋದು ಬಿಡು. ಅದೆಲ್ಲ ನೋಡು. ಕರಿಯುವುದು ಅದು ಇಲ್ಲಲ್ಲ ಯವ ಅಂದಂಗ ಕರಿಬಾರ್ದಪ್ಪಿ. ಏನು ನಾಗಪ್ಪನ ಕಿಡಿ ಕರ್ದಂಗ ಕರಿಯುವುದು ಏನಿಲ್ಲ ಇಲ್ಲ. ಅದಕ್ಕೆ ಕುದಿಸಿದ ಕಡಬಪ್ಪಿ ನೋಡು. ಅಲ್ಲ ಇನ್ನ ಅಮಾವಾಸ್ಯೆ ಆಗಿಲ್ಲಲ್ಲ. ಹಿಟ್ಟು ಹಾಕ್ತಿ. ಕೊಡ್ಲೇನು? ಏಲಕ್ಕಿ ಹಾಕ್ತಿದ್ ನೀನು ಫುಲ್ಲು. ಎಳ್ಳು, ಯಾಲಕ್ಕಿ ಮತ್ತೆ ನಾಕಿ ಮಾದ್ರಾಗ ಕೊಬ್ಬರಿ ಹಾಕ್ತೀನಿ. ಹಿಟ್ಟು ಹಾಕ್ತೀನಿ. ಸಣ್ಣದ ಒಂಚೂರು ಚಾಳಿಸ್ಕೊಳ್ಳೇನ. ತುಂಬ ಚೆನ್ನಾಗಿ ಇಷ್ಟು ಸುಕಾಶ್ ಹಾಕ.
ಕೊಬ್ಬರಿ ಕೊಬ್ಬರಿನ ಕೊಬ್ಬರಿ ಅಮ್ಮ ಇದ್ರಾಗ ಇದು ಹಾಕೋದಿಲ್ಲನ ಏನು ಗಸಗಸಿ ಅಂತಾರಲ್ಲ ಸಾರಿ ಹಾಕಿ ನಾಗರ ಪಂಚಮಿ ಆ್ಯಕ್ಚುಲಿ ಇದೇ ಸ್ಪೆಷಲ್ ಅಲ್ಲ ಮೇನ್ ಇದೆ ತಂಬಿಟ್ಟು ಅಳ್ಳಿಟ್ಟು ನೋಡಿ ಎರಡೇ ಇಲ್ಲದೆಲ್ಲ ನಮಗೂ ಹಂಗೆ ಆ್ಯಕ್ಚುಲಿ ಅದ್ರೇನು ಕೊಬ್ಬರಿ ಕುಬ್ಸ ಅವೆಲ್ಲ ಕೊಡ್ತೀವಲ್ಲ ಇಷ್ಟ ಎರಡು ಏನು ಕಳ್ಸೋದಂತೆ ಅಂದ್ರೆ ಹೆಂಗ್ ನೋಡು ಇದ್ರ ಸ್ಮೆಲ್ ಬರ್ತದಲ್ಲ ಅಂದ್ರೆ ಗೊತ್ತಾಗ್ತದ ಅಂದ್ರೆ ಹಾ ಇದು ಫ್ಲೇವರ್ ಬರ್ತದ ನೋಡು ನಾಗರ ಪಂಚಮಿದ್ ನೆನಪು ಬರ್ತಾ ಗೊತ್ತು ಹೌದಿಲ್ಲ ಹೌದು ಚಕ್ಲಿ ಮಾಡ್ತೀವಿ ಅದು ದೀಪಾವಳಿಗೂ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಹಾಕು ನಾನು ಚೂರು ಹಿಟ್ಟು ಹಾಕ್ತೀನಿ ಸ್ವಲ್ಪ ಹಾಲು ಹಾಕಿ ಕಟ್ಟೋಣಂತ ಬರ್ತದ ಇದಕ್ಕೂ ಇನ್ನೂ ಹಿಟ್ಟು ಹಿಡಿತದ ಹಾಕಿ ಚೂರು ಚೂರು ಹಾಕಿ ಹಾಕಿ ಪಪ್ಪ ಬಂದಾರ ರೆಡಿ ಆಗಿ ಕಟ್ಲಿಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ವಿ ಗೊತ್ತು ಅಷ್ಟು ಕುಡಿಸಿ ನಾ ಅದಕ್ಕೆ ನೀವು ನಾ 3 ಮಂದಿ ಬರೋ ಟೈಮಿಗೆ ಇದು ಮಾಡ್ತೀನಿ ಯಾಕಂದ್ರೆ ಒಬ್ಬಾಕಿನ ಬಿಸಿ ಒಂದು ಇರ್ತದೆ ಲಾಸ್ಟ್ ಇದು ಕೈ ಸುಟ್ಟು ಅಂದ್ರೆ ಬಿಸಿ ಇದ್ದಾಗ ತಂಬಿಟ್ಟು ಅದು ಹೋಗುದಿಲ್ಲ ಇಲ್ಲ ಒಬ್ಬರಿಗೆ ಅಂದ್ರೆ ಕರೆನೇ ಕಷ್ಟ ಇದು ಇನ್ನೊಂದ್ಸಲ ಹಾಕಿದ್ರಿ ಮತ್ತೆ ಇನ್ನೊಂದಿಷ್ಟು ಮಾಡ್ಲಿಕ್ಕೆ ಬೇಕಾಗ್ತದೆ ಅದಕ್ಕೆ ಇಟ್ಕೊಂಡು ಮತ್ತೆ ನಿಮ್ಗೆ ಹೇಳಿ ಅನ್ಬೇಕು ಹಾಕಿನ್ರಿ ಹಾಕಿನ ಹಾಕ್ಮಾ ಹಿಟ್ಟು ಜಯ ರಾಘವೇಂದ್ರ ಬಿಸಿ ಅದ ನಿಂದ ತಟ್ ಬಿಸಿ ಬಾಳದ ಚೂರು ಇದು ಹಾಕಿ ಫಸ್ಟ್ ಹಿಂಗೆ ಉಂಡೆ ಕಟ್ಕೊಳ್ಳೋದಪ್ಪಿ ಇವು ಈ ಶೇಪ್ ಕಟ್ಟಿದ್ರೆ ತಂಬಿಟ್ಟು ಅನ್ನಿಸ್ತಾವ ಹೌದು ಹೌದಿಲ್ಲ ಇಲ್ಲ ಅಂದ್ರೆ ಉಂಡೆ ಅಂದ್ಬಿಡ್ತೀವಿ ಪುಟಾಣಿ ಉಂಡೆ ಅಂದ್ಬಿಡ್ತೀವಿ ಹೌದಿಲ್ಲ ನೋಡಿ ಬಾರ ನೀನ ವಿಡಿಯೋ ಇಟ್ಟು ಬರ್ಬೇಕಲ್ವ ಅವರೂ ಬೇಕು ಇವರು ಬೇಕು ಕರೆ ಹಂಗೆ ಮಾಡ್ತಾರಮ್ಮ ಅಷ್ಟು ಉದ್ದ ಪಪ್ಪ ಮಾಡ್ಲಿಕ್ತಾರ ಕರೆಕ್ಟು ಪಪ್ಪ ದೊಡ್ಡ ನೋಡಿ ಹಂಗೆ ಕರೆಕ್ಟು ಇದು ಕರೆಕ್ಟ್ ಅದ ನಾನು ಇದು ಸ್ವಲ್ಪ ತಂಬಿಟ್ಟು ಅನ್ನಿಸ್ಲಿಕ್ಕತ್ತದ ಎಕ್ಸಾಕ್ಟ್ ಅನ್ನಿಸ್ಲಿಲ್ಲ ಅದು ಮೊದ್ಲಿಗೆ ಮಾಡಿದ್ರಲ್ಲ ಪಪ್ಪ ಮಾಡಿದ್ದಾನೆ ಸೊ ದೊಡ್ಡ ಕೈ ದೊಡ್ಡ ಮಾಡಿ ಇದು ಕರೆಕ್ಟ್ ಅದ ಅಲ್ರಿ ಅಲ್ಲ ಅದ್ರ ಹಿಂಗೆ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ರೆ ನಿಮ್ಗೆ ಗುರ್ತು ಮಾಡ್ಕೊರಿ ಅಷ್ಟೆಷ್ಟು ನಿಮ್ಗೆ ಖಾಲಿ ಮಾಡಿ ಅಂದ್ರೆ ಫಸ್ಟಿಗೆ ಉಂಡಿ ಮಾಡ್ಕೋಬೇಕಲ್ಲ ಉಂಡಿ ಮಾಡಿದ್ರೆ ನಾ ಉಂಡಿ ಮಾಡ್ಕೊಂಡಿಲ್ಲ ಹಂಗೆ ಮಾಡಿ ನೋಡಿ ಉಂಡಿ ಮಾಡಿ ನೀವು ಹಿಂಗೆ ಅಲ್ಲ ನೀವು ಹಿಂಗೆ ಮಾಡಿದ್ರೆ ಬರ್ತದೆ ನೋಡಿ ಅಗಳೊಂದು ಈಗ ಮಾಡಿಟ್ಟಿದ್ದಿ ನೋಡಿ ಕಲ್ಲಾದ ನಿಂತದ ನಾನೇ ಶೇಪ್ ಮಾಡಿ ಹಾಂ ನೋಡಿರಿ ಅಂದ್ರೆ ಇದ್ರೊಳಗೆ 4 ಮಂದಿ 4 ಥರದ ತಂಬಿಟ್ಟು ಶೇಪ್ ಆಮೇಲೆ ಸೈಜ್ ಶೇಪ್ ಎಲ್ಲ ಎವ್ರಿಥಿಂಗ್ ಚೇಂಜ್ ನಾವು ಮಾಡ್ಬೇಕು ನೋಡಿ
ತಂಬಿಟ್ಟು ಕಟ್ಟೋದು. ವೇಟ್ ತಂಬಿಟ್ಟು ರೆಡಿ. ನೋಡ್ರಿ ಹೆಂಗಾಗ್ಯಾವ ತೋರಿಸ್ತೀವಿ ಅಂದ್ರೆ ಭಾಳ ಮಸ್ತ್ ಆಗ್ಯಾವ ಖರೇನೆ. ಇವೇನು ಕಲ್ಲಾಗಿಲ್ಲ ಏನಿಲ್ಲ, ಆದ್ರೂ ಒಂದು ಕಟ್ಟೀನಿ, ಒಡಿಲಿಕ್ಕೆ ಮನಸ್ಸಿಲ್ಲ, ಆದ್ರೆ ನಿಮ್ಮ ಸಲುವಾಗಿ ಒಡೆದು ತೋರಿಸ್ತೀನಿ ನೋಡ್ರಿ. ಇಷ್ಟು ಸ್ಮೂತ್ ಮಸ್ತ್ ಆಗ್ಯಾವತ್ತಿ. ನೋಡಿದ್ರಲ್ಲ ಇವತ್ತಿನ ತಂಬಿಟ್ಟಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ.